ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗಿ ಒಂದು ಟಿಪ್ಗೆ ಸ್ವಾಗತ. ಇವತ್ತು ಯಾವುದೇ ಥರದ ಟಿಪ್ಸ್ ಅಲ್ಲ, ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋದಕ್ಕೆ ಅಥವಾ ನಮ್ಮ ಸ್ಕಿನ್ ಕೇರ್ ಬಗ್ಗೆ ಮಾತಾಡೋದಕ್ಕೆ ನಾನು ಬಂದಿಲ್ಲ. ಕೆಲವೊಂದು ಡೌಟ್ಸ್ಗಳು, ಕೆಲವೊಂದು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ. ನಾನು ಹಿಂದ್ಗಡೆ ಮಕ್ಕಳು ಆಟ ಆಡ್ತಾ ಇರೋ ಸೌಂಡ್ ಕೇಳಿಸ್ತಾ ಇರ್ಬೋದು. ಈಗಿನ AI ಜನ್ರೇಷನಲ್ಲಿ ಈ ಥರ ನ್ಯಾಚುರಲಾಗಿ ಕೆಲವೊಂದು ಸೌಂಡ್ಸ್ ಹಾಕಿ ವೀಡಿಯೋಸ್ನ ಮಾಡಬೇಕು ಅಂತ ಸಮ್ಟೈಮ್ಸ್ ಅನಿಸುತ್ತೆ. ಈಗ AI ಜನ್ರೇಷನ್ ಹೇಗಿದೆ ಅಂತ ಅಂದರೆ, ನಿಮ್ಮ ವಾಯ್ಸ್ ನಿಮ್ಮದೇನಾ ಒರಿಜಿನಲ್ಲಾ ಅಥವಾ ಅದು AI ಜನ್ರೇಟೆಡಾ ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಆ ಗಲಾಟೆ ಹಾಗೆ ಇರಲಿ ಅಂತ ಅಂದ್ಕೊಂಡು ಆ ಗಲಾಟೆ ಜೊತೆನೇ ವೀಡಿಯೋ ಮಾಡ್ತಾಯಿದ್ದೀನಿ, ಲೈವ್ಲಿನೆಸ್ ಇರಲಿ ಅಂತ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ದೇವರನ್ನ ಪೂಜೆ ಮಾಡೋದ್ರಿಂದ ನಮಗೆ ಕಷ್ಟಗಳು ಜಾಸ್ತಿ ಆಗುತ್ತೆ ಅನ್ನೋದು ಕೆಲವೊಂದು ಜನರು ಹೇಳೋದನ್ನ ನಾನು ಕೇಳಿದ್ದೀನಿ. ಹೌದಾ? ನಿಜವಾಗ್ಲೂ ಹೌದಾ? ದೇವ್ರನ್ನ ನಾವು ಪೂಜೆ ಮಾಡೋದ್ರಿಂದ ನಮಗೆ ಕಷ್ಟಗಳು ಜಾಸ್ತಿ ಆಗುತ್ತಾ ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಂದರೆ ಕೆಲವೊಂದು ಜನ ಆ ಮಾತನ್ನ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ನಿಮಗೂ ಹಾಗನ್ಸುತ್ತಾ? ನಿಮಗೇನಾದರೂ ಹಾಗನ್ಸೋದಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಿಮಗೇನು ಕಷ್ಟ ಆಗಿದೆ ಅನ್ನೋದನ್ನು ನನಗೆ ತಿಳಿಸ್ಕೊಡಿ. ಸೊ ನನಗನ್ಸೋದು, ನಾವು ಯಾವಾಗಲೂ ಅಷ್ಟೇ ದೇವರಿಗೆ ಒಂದು ಸಲ ಶರಣಾಗಿ ಹೋಗ್ತೀವಿ ಅಂತ ಅಂದರೆ ದೇವರು ನಮ್ಮನ್ನು ಶುದ್ಧಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಶುದ್ಧಿ ಮಾಡೋದಕ್ಕೆ ಶುರು ಮಾಡಿದಾಗ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬರೋದು ಸಹಜ. ನೀವು ಫಾರ್ ಎಕ್ಸಾಂಪಲ್, ನಾನಿದನ್ನು ಯಾರೋ ಒಬ್ಬರು ಹೇಳಿದ್ದನ್ನ ಕೇಳಿದ್ದು. ಫಾರ್ ಎಕ್ಸಾಂಪಲ್, ಒಂದು ರೂಮ್ ಇರುತ್ತೆ ಅಂದ್ಕೊಳ್ಳಿ. ಆ ರೂಮು ತುಂಬ ದಿನದಿಂದ ಗಲೀಜಾಗಿರುತ್ತೆ. ನೀವು ಅದನ್ನು ಕ್ಲೀನ್ ಮಾಡಬೇಕು ಅಂತ ರೂಮಿನ ಬಾಗಿಲು ತೆಗೆದಾಗ್ಲೇ ಆ ರೂಮಲ್ಲಿ ನೀವು ಎಷ್ಟು ಮುಟ್ತೀರೋ ಅಷ್ಟು ಧೂಳು ಬರುತ್ತೆ. ನೀವೆಷ್ಟು ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ಧೂಳು ಮೇಲೆ ಎದ್ದಳ್ತಾ ಇರುತ್ತೆ. ಅಷ್ಟು ವರ್ಷ ಇದ್ದಿದ್ದ ಧೂಳೆಲ್ಲ ಮೇಲೆ ಎದ್ದಳೋದಕ್ಕೆ ಶುರುವಾಗುತ್ತೆ. ಸೊ ಕೆಲವೊಂದು ಗಂಟೆಗಳ ಕಾಲ ಆ ರೂಮ್ನಲ್ಲಿ ನೀವು ಉಳಿದು ನೀವು ಅದನ್ನು ಕ್ಲೀನ್ ಮಾಡಿದ್ರಿ ಅಂದರೆ ಒಂದು ಸ್ವಚ್ಛವಾದ ಕೋಣೆ ನಿಮಗೆ ಸಿಗುತ್ತೆ. ಅದೇ ಥರ ಭಕ್ತಿ ಅನ್ನೋದು ಕೂಡ ಹಾಗೆಯೇ. ನೀವು ಒಂದು ಸಲ ಭಕ್ತಿಯ ಮಾರ್ಗದಲ್ಲಿ ನಡೆಯೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಮನಸ್ಸು ಶುದ್ಧಿ ಆಗೋದಕ್ಕೆ ಶುರುವಾಗುತ್ತೆ. ಆಗ ನಮಗೆ ಅನಿಸುತ್ತೆ, ನಮಗೆ ಕಷ್ಟಗಳು ಬರ್ತಾ ಇದೆ, ಕಷ್ಟಗಳು ಜಾಸ್ತಿ ಆಗ್ತಿದೆ ಅಂತ. ಅದು ಕಷ್ಟಗಳಲ್ಲ, ನಿಮ್ಮ ಶುದ್ಧಿ ನಡೀತಾ ಇರುತ್ತೆ ಅಂತ ನೀವು ಅಂದ್ಕೋಬೇಕು. ಸೊ ಈ ಥರದ ಶುದ್ಧಿ ಆಗೋದಕ್ಕೆ ಶುರುವಾದಾಗ ಕೆಲವೊಂದು ಕಷ್ಟಗಳು ನಾವು ಹೆಂಗೆ ಅಂತ ಅಂದರೆ, ಸೀರೀಸ್ ಆಫ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಒಂದು ಮುಗಿಯತ್ತೆ, ಒಂದರಿಂದ ಹೆಂಗೋ ಸುಧಾರಿಸ್ಕೊಂಡು ಅನ್ನೋಷ್ಟೊಂದು ಇನ್ನೊಂದು, ಮತ್ತೊಂದು, ಮಗದೊಂದು ಅನ್ನೋದಕ್ಕೆ ಶುರುವಾಗುತ್ತೆ. ಎಷ್ಟು ಮಟ್ಟಕ್ಕೆ ಅಂತ ಅಂದರೆ, ದೇವ್ರನ್ನ ಪೂಜೆ ಮಾಡಬೇಕಾ, ದೇವ್ರನ್ನ ನಂಬಬೇಕಾ, ದೇವ್ರು ನಿಜವಾಗ್ಲೂ ಇದ್ದಾನ, ನಾನು ಇಷ್ಟು ನಂಬಿಕೆ ಇಟ್ಟು ಇಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ತಾಯಿದ್ದೀನಿ, ಆದರೂ ದೇವರು ನನ್ನ ಕಡೆ ಕರುಣೆ ತೋರಿಸ್ತಾ ಇಲ್ಲ, ಎಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ನೀವು ಆವಾಗ ಅದೇ ದಾರಿಯಲ್ಲಿ ಅದೇನು ಕೊಡ್ತೀಯೋ ಕೊಡಪ್ಪ, ಎಲ್ಲ ನಿಮ್ಮ ಪ್ರಸಾದ ಅಂದ್ಕೊಂಡು ಮುಂದೆ ಹೋಗ್ತಿದ್ದಾಗ ಕೆಲವೊಂದು ಸಮಯದ ನಂತರ ಶುದ್ಧವಾದ ಮನಸ್ಸು, ಶುದ್ಧವಾದ ಬದುಕು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಎಷ್ಟು ಮಟ್ಟಕ್ಕೆ ಶುದ್ಧವಾಗಿರುತ್ತೆ ಅಂತ ಅಂದರೆ, ನೀವು ಭಕ್ತಿಯ ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಹೆಜ್ಜೆ ಇಡೋದಕ್ಕೆ ಮುಂಚೆ ನಿಮ್ಮ ಮನಸ್ಸಲ್ಲಿದ್ದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿರುತ್ತೆ. ಎಲ್ಲ ಸಮಸ್ಯೆಗಳು ಬಗೆಹರಿದಿಲ್ಲ ಅಂತ ಅಂದ್ರೂ ಅದನ್ನು ಆ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇಷ್ಟು ದಿನ ಕಷ್ಟ ಅನ್ನಿಸ್ತಿದ್ದು ಯಾವುದು ಕಷ್ಟ ಅನಿಸೋದಿಲ್ಲ. ಜೊತೆಲಿ ನಮ್ಮೋರು ತಮ್ಮೋರು ಅಂದ್ಕೊಂಡವರು ಯಾರು ನಮ್ಮೋರಲ್ಲ ಅನ್ನೋದು ಪರ್ಫೆಕ್ಟ್ ಚಿತ್ರಣ ನಿಮಗೆ ಸಿಕ್ಕೋಗಿರುತ್ತೆ. ಸೊ ಭಕ್ತಿಯಿಂದ ನಿಮಗೆ ಇಷ್ಟೆಲ್ಲ ಸಿಗುತ್ತೆ. ಹಾಗಂತ ಈ ಕಾಂಜಿ ಪಿಂಜಿ ಭಕ್ತಿ ಮಾಡೋರಿಗೆ ಅಥವಾ ದೇವ್ರ ಮುಂದೆ ದೀಪ ಹಚ್ಚಿ ಕಡ್ಡಿ ಬೆಳಗಿದ್ರೆ ಸಾಕು ಇದೇ ಭಕ್ತಿ ಅನ್ನೋರಿಗೆ ಇದೆಲ್ಲ ಯಾವುದು ಅನುಭವಕ್ಕೆ ಬರೋದಿಲ್ಲ. ದೇವರಿಗೆ ಶರಣಾಗಬೇಕು. ಶರಣಾದರೆ ಯಾವ ಥರದ ಬದಲಾವಣೆ ನಿಮ್ಮಲ್ಲಾಗುತ್ತೆ ಅಂತ ಅಂದರೆ, ಎಲ್ಲರಲ್ಲೂ ದೇವ್ರು ಕಾಣಿಸೋದಕ್ಕೆ ಶುರುವಾಗ್ತಾನೆ. ಎಲ್ಲರಲ್ಲೂ ದೇವ್ರನ್ನ ನೀವು ಹುಡ್ಕೋದಕ್ಕೆ ಶುರು ಮಾಡ್ತೀರಾ. ಎಲ್ಲದರಲ್ಲೂ ದೇವರ ಕೈವಾಡವನ್ನು ನೀವು ನೋಡೋದಕ್ಕೆ ಶುರು ಮಾಡ್ತೀರಾ. ಆ ಥರದ ಭಕ್ತಿ, ಆ ಥರದ ಕನೆಕ್ಷನ್ ನೀವು ದೇವರ ಜೊತೆ ಮಾಡಿಕೊಂಡಾಗ ಮಾತ್ರ ಈ ಥರದ ಶುದ್ಧಿ ಕಾರ್ಯ ಶುರುವಾಗೋದು. ಸೊ ಇದು ಸ್ಪಿರಿಚುಯಾಲಿಟಿ ಜರ್ನಿಲಿ ಸುಲಭವಾದ ಮಾತೇ ಅಲ್ಲ. ನಿಮಗೆ ಒಂದು ಸಲ ಸ್ಪಿರಿಚುಯಾಲಿಟಿಯ ರುಚಿ ಬಂತು ಅಂತ ಅಂದರೆ, ಇದು ಎಷ್ಟರ ಮಟ್ಟಕ್ಕೆ ಅಂತ ಅಂದರೆ, ನಿಮಗೆ ನಾನೊಬ್ಬನೇ ಇದ್ದೀನಿ, ನನಗೆ ಏನೋ ಕಷ್ಟ ಬಂದಿದೆ, ನನಗೆ 4 ಜನದ ಹತ್ರ ಹೇಳ್ಕೋಬೇಕು, ಸಾಂತ್ವನವನ್ನು ಪಡ್ಕೋಬೇಕು ಅಂತ ಅನಿಸೋದಕ್ಕೆ ಚಾನ್ಸೇ ಇಲ್ಲ.
ದೇವರೇ ನಿಮ್ಮ ಪಕ್ಕದಲ್ಲಿ ಕೂತು ಕೇಳ್ತಾ ಇದ್ದೇನೆ ಅನ್ನೋಷ್ಟು ನೀವು ಸಂತೃಪ್ತರಾಗಿರ್ತೀರ ಜೀವನದಲ್ಲಿ. ನಿಜವಾಗ್ಲೂ ನಿಮಗೆ ಯಾವುದೋ ಜನರ ಹತ್ರ ಹೋಗಿ ನಿಮ್ಮ ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ಅನಿಸೋದೇ ಇಲ್ಲ. ಕಷ್ಟಗಳು ಬಂದ್ರೂ ನಿಮ್ಮ ಮುಖದ ಮೇಲೆ ಆ ಮಂದಹಾಸ ಇದ್ದೇ ಇರುತ್ತೆ. ಸೊ ದೇವ್ರನ್ನ ಪೂಜೆ ಮಾಡೋದ್ರಿಂದ ಕಷ್ಟ ಬರುತ್ತೆ ಅನ್ನೋದಲ್ಲ, ದೇವ್ರನ್ನ ಪೂಜೆ ಮಾಡೋದ್ರಿಂದ ನಿಮ್ಮ ಶುದ್ಧಿ ಆಗ್ತಾ ಇರುತ್ತೆ ಅಷ್ಟೇ. ನಿಮ್ಮ ಅಂತರಂಗ ಬಹಿರಂಗ ಎಲ್ಲವನ್ನ ನೀಟಾಗಿ ಶುದ್ಧ ಮಾಡಿ ಕೊಟ್ಬಿಡ್ತಾನೆ ದೇವರು ಅಂತ ಅನಿಸುತ್ತೆ. ಸೊ ಇದು ಒಂಥರ ಸ್ಪಿರಿಚುಯಾಲಿಟಿ ಜರ್ನಿಲಿ ಹೋಗಬೇಕು ಅಂತ ಅಂದರೆ ಮನುಷ್ಯ ಎಲ್ಲರಿಗೂ ಆಗೋದಿಲ್ಲ ಅದು ಹೋಗೋದಕ್ಕೆ. ಕೆಲವೊಂದು ಜನಗಳಿಗೆ ಮಾತ್ರ ಆಗೋದು. ಆ ಕೆಲವೊಂದು ಜನಗಳು ತುಂಬ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಒಂದು ಸ್ಪಿರಿಚುಯಾಲಿಟಿ ಜರ್ನಿನ ಚೂಸ್ ಮಾಡ್ತಾರೆ. ಅದರಲ್ಲಿ ಎಷ್ಟೇ ಅಡೆತಡೆಗಳು ಬಂದ್ರೂ, ಎಷ್ಟೇ ಕಷ್ಟಗಳು ಬಂದ್ರೂ ಅದೇ ದಾರಿಯಲ್ಲಿ ಮುಂದುವರಿತಾರೆ. ಮಾರ್ಕ್ ಮೈ ವರ್ಡ್ಸ್. ನೀವು ಇವತ್ತೇನೋ ಕಷ್ಟ ಅನುಭವಿಸ್ತಾ ಇದ್ದೀರಾ, ದೇವ್ರನ್ನ ನಂಬ್ತಾ ಏನೋ ಕಷ್ಟ ಅನುಭವಿಸ್ತಿದ್ದೀರಾ ಅಂದರೆ ಮುಂದೆ ಒಂದಿನ ಖಂಡಿತವಾಗ್ಲೂ ಅದ್ಭುತವಾದ ದಿನಗಳು ನಮಗೋಸ್ಕರ ಕಾಯ್ತಾ ಇದೆ. ನಿಮ್ಗೆ ಯಾವುದೇ ಮೆಟೀರಿಯಲಿಸ್ಟಿಕ್ ಒಂದು ಹ್ಯಾಪಿನೆಸ್ ಬೇಕು ಅಂತ ಅನಿಸೋದಿಲ್ಲ. ನಿಮ್ಮ ಒಳಗಡೆ ನೀವು ತುಂಬ ಖುಷಿಯಾಗಿರ್ತೀರ. ನಾನು ಅದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಮಾತಾಡಿಸ್ತಾ ಇಲ್ಲ, ಯಾರೋ ಏನೋ ಮಾಡಿದ್ರು, ಯಾರೋ ಅದೇನು ಮಾಡಿದ್ರು, ನಿಮ್ಗೆ ಅದೇನು ಮ್ಯಾಟ್ರೇ ಆಗೋದಿಲ್ಲ ಮುಂದಕ್ಕೊಂದಿನ. ಸೊ ಇದೇ ಜರ್ನಿನ ಕಂಟಿನ್ಯೂ ಮಾಡ್ತಾಯಿರಿ, ನಿಮಗೆ ಅದ್ಭುತವಾಗಿರೋ ಜೀವನ ಕಾಣಿಸುತ್ತೆ. ಸೊ ಯಾಕೋ ಹೇಳಬೇಕನ್ನಿಸ್ತು, ಯಾರೋ ಒಂದು ಸ್ವಲ್ಪ ಜನ ಹೇಳೋದನ್ನ ಕೇಳಿಸ್ಕೊಂಡೆ, ದೇವ್ರನ್ನ ಪೂಜೆ ಮಾಡೋದ್ರಿಂದ ಕಷ್ಟ ಜಾಸ್ತಿ ಅಂತ ತುಂಬ ಜನಕ್ಕೆ ಅನಿಸ್ತಿರ್ಬೋದಲ್ಲ ಈ ಥರ ಅಂತ ಅನಿಸ್ಬಿಟ್ಟು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಆ ಥರ ಯೋಚನೆ ಮಾಡೋರು ಯಾರಾದರೂ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. So no matter what, love your skin, love yourself, love yourself. Keep smiling. Thank you so much for watching. Thank you. Namaskara.